ಭಾರತದ ಇತಿಹಾಸದಲ್ಲಿ ವಿದೇಶಿ ಆಕ್ರಮಣಗಳ ವಿರುದ್ಧ ದಿಟ್ಟವಾಗಿ ನಿಂತು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ದೇವಾಲಯಗಳನ್ನು ರಕ್ಷಿಸಿದ ಒಂದು ಮಹಾನ್ ಸಾಮ್ರಾಜ್ಯ ಇತ್ತು. ಅದೇ ವಿಜಯನಗರ ಸಾಮ್ರಾಜ್ಯ. ತುಂಗಭದ್ರಾ ನದಿಯ ತಟದಲ್ಲಿ ಸ್ಥಾಪಿತವಾದ ಈ ಸಾಮ್ರಾಜ್ಯವು ಮಧ್ಯಯುಗದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇಂದು ನಾವು ವಿಜಯನಗರ ಸಾಮ್ರಾಜ್ಯದ ಉದಯ, ವೈಭವ ಮತ್ತು ಪತನದ ಕಥೆಯನ್ನು ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1336ರಲ್ಲಿ ಹರಿಹರ ಪ್ರಥಮ ಮತ್ತು ಬುಕ್ಕರಾಯ ಪ್ರಥಮರು ಸ್ಥಾಪಿಸಿದರು. ಅವರಿಗೆ ಮಹಾನ್ ಸಂತ ಮತ್ತು ತತ್ವಜ್ಞಾನಿ ವಿದ್ಯಾರಣ್ಯ ಸ್ವಾಮಿಗಳು ಮಾರ್ಗದರ್ಶನ ನೀಡಿದರು. ವಿಜಯನಗರ ಇಂದಿನ ಹಂಪಿ ನಗರವು ಬೆಟ್ಟಗಳಿಂದ, ನದಿಯಿಂದ, ಬಲಿಷ್ಠ ಕೋಟೆಗಳಿಂದ ಸ್ವಾಭಾವಿಕವಾಗಿ ರಕ್ಷಿತವಾಗಿತ್ತು. ಇದು ಶತ್ರುಗಳಿಗೆ ಸುಲಭವಾಗಿ ಗೆಲ್ಲಲಾಗದಂತಹ ನಗರವಾಗಿತ್ತು. ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಆಡಳಿತ. ವಿಜಯನಗರ ಸಾಮ್ರಾಜ್ಯ ವಿಸ್ತರಿಸಿದ ಪ್ರದೇಶಗಳು: ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳದ ಕೆಲವು ಭಾಗಗಳು. ಆಡಳಿತ ವ್ಯವಸ್ಥೆ: ರಾಜನೇ ಪರಮಾಧಿಕಾರಿ. ಪ್ರಾಂತ್ಯಗಳನ್ನು ನಾಯಕರು ನಾಯಕ ವ್ಯವಸ್ಥೆ ಆಡಳಿತ ನಡೆಸುತ್ತಿದ್ದರು. ಬಲಿಷ್ಠ ಸೇನೆ, ಕಾಲಾಳು, ಕುದುರೆ ಸೇನೆ ಮತ್ತು ಆನೆ ಸೇನೆ. ವಾಣಿಜ್ಯ ವ್ಯಾಪಾರವು ಪರ್ಷಿಯಾ, ಅರೇಬಿಯಾ, ಪೋರ್ಟುಗೀಸ್ ದೇಶಗಳೊಂದಿಗೆ ನಡೆಯುತ್ತಿತ್ತು. ವಜ್ರ, ಚಿನ್ನ, ಮಸಾಲೆಗಳು ವಿಜಯನಗರವನ್ನು ಅಪಾರ ಶ್ರೀಮಂತವಾಗಿಸಿತು. ಕೃಷ್ಣದೇವರಾಯ ಚಿನ್ನದ ಯುಗ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜನು ಶ್ರೀ ಕೃಷ್ಣದೇವರಾಯ 1509ರಿಂದ 1529. ಅವರ ಸಾಧನೆಗಳು: ಮಹಾನ್ ಯೋಧ ಮತ್ತು ಶ್ರೇಷ್ಠ ಆಡಳಿತಗಾರ. ಬಹುಸಂಖ್ಯೆ ಯುದ್ಧಗಳಲ್ಲಿ ಜಯ. ಸಾಹಿತ್ಯ, ಕಲೆ ಮತ್ತು ಧರ್ಮಕ್ಕೆ ಉತ್ತೇಜನ. ಅವರ ಅರಮನೆ ಕವಿಗಳು: ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ದೊಡ್ಡಯ್ಯ. ಪ್ರಸಿದ್ಧ ದೇವಾಲಯಗಳು: ವಿಠ್ಠಲ ದೇವಾಲಯ, ಹಜಾರರಾಮ ದೇವಾಲಯ. ಈ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ. ವಿಜಯನಗರ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು: ಕಲ್ಲಿನ ರಥ, ಸಂಗೀತ ಕಂಬಗಳು, ಭವ್ಯ ಗೋಪುರಗಳು. ಇಂದಿನ ಹಂಪಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಸಂಸ್ಕೃತಿ: ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಭಾಷೆಗಳ ಅಭಿವೃದ್ಧಿ. ನೃತ್ಯ, ಸಂಗೀತ ಮತ್ತು ಹಬ್ಬಗಳ ಉತ್ತೇಜನ. ತಾಳಿಕೋಟೆ ಯುದ್ಧ ಮತ್ತು ಪತನ. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ದಕ್ಷಿಣದ ಸುಲ್ತಾನರು ಒಟ್ಟಾಗಿ ವಿಜಯನಗರದ ವಿರುದ್ಧ ಯುದ್ಧ ನಡೆಸಿದರು. ಪತನದ ಕಾರಣಗಳು: ಒಳಘಾತ, ದ್ರೋಹ, ಸೇನಾ ಸಂಯೋಜನೆಯ ಕೊರತೆ. ವಿಜಯನಗರ ಸೋತಿತು. ರಾಜಧಾನಿ ಸಂಪೂರ್ಣವಾಗಿ ಲೂಟಿ ಮತ್ತು ನಾಶವಾಯಿತು. ಪರಂಪರೆ ಮತ್ತು ಸಮಾಪ್ತಿ. ವಿಜಯನಗರ ಸಾಮ್ರಾಜ್ಯ ಪತನವಾದರೂ ಅದರ ಪಾರಂಪರ್ಯ ಅಮರವಾಗಿದೆ. ಸಂಸ್ಕೃತಿಯ ರಕ್ಷಣೆ. ದೇವಾಲಯಗಳ ನಿರ್ಮಾಣ. ಭಾರತೀಯ ಇತಿಹಾಸದಲ್ಲಿ ಅಮೂಲ್ಯ ಸ್ಥಾನ. ಹಂಪಿ ಇಂದು ನಮ್ಮ ವೈಭವಶಾಲಿ ಭೂತಕಾಲದ ಜೀವಂತ ಸಾಕ್ಷಿಯಾಗಿದೆ. ಕೊನೆಯ ಮಾತು.